ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ತಾಂತ್ರಿಕ ವಿನಾಯಕ್. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳಗಳಾಗುತ್ತಾ ಇದೆಯಾ? ಚಿಕ್ಕ ಚಿಕ್ಕ ವಿಚಾರದಲ್ಲೂ ಕೂಡ ದೊಡ್ಡದಾಗಿ ಜಗಳ ಆಗುವಂಥದ್ದೇ ಅತಿ ಆಗುತ್ತಾ ಇದೆಯಾ? ಅಥವಾ ಮನೆಯಲ್ಲಿ ಇರತಕ್ಕಂಥ ಶಾಂತಿ ನೆಮ್ಮದಿಯನ್ನ ನೀವು ಕಳ್ಕೊಂಡಿದ್ದೀರಾ? ಅದು ಯಾವುದೇ ವಿಚಾರಗಳಾಗಿರ್ಬೋದು, ಅದು ಕೆಲಸ ಆಗಿರಬಹುದು, ಸಂಸಾರ ಆಗಿರಬಹುದು, ಮನೆ ಆಗಿರಬಹುದು, ಸಂಬಂಧಗಳಾಗಿರ್ಬಹುದು, ಅಥವಾ ಯಾವುದೇ ರೀತಿಯಾದಂತಹ ವಿಚಾರಗಳೇ ಬಂದಿರಬಹುದು. ಏನೇ ವಿಚಾರಗಳನ್ನ ಹೇಳಿದ್ರು ಕೂಡ ಮನೆಯಲ್ಲಿ ಬಹಳ ಜಾಸ್ತಿ ಜಗಳ ಆಗುತ್ತಾ ಇದೆ. ನಿಮ್ಮ ಮಾತಿಗೆ ಯಾರು ಒಪ್ಕೊಳ್ತಾ ಇಲ್ಲ. ಇರತಕ್ಕಂಥ ಶಾಂತಿ ನೆಮ್ಮದಿಯು ಮನೆಯಲ್ಲಿ ಕಳೆದು ಹೋಗ್ತಾ ಇದೆ ಅಂತ ನೀವು ಚಿಂತೆ ಮಾಡ್ತಾ ಇದ್ರೆ ಇನ್ನು ಇದ್ರ ಬಗ್ಗೆ ಚಿಂತೆಗಳನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಇರತಕ್ಕಂಥ ಜಗಳಗಳು, ಕಲಹಗಳನ್ನ ಪರಿಹಾರಗಳನ್ನು ಮಾಡೋದಕ್ಕೆ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂತಹ ಬಹಳವಾದಂತಹ ಸುಲಭ ಮತ್ತು ಸರಳವಾದಂತಹ ಒಂದು ರೆಮಿಡಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ವೀಕ್ಷಕರೇ, ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರಿಗೆ ಕೂಡ ಕರೆ ಮಾಡಬಹುದು. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಏನಾದ್ರೂ ಜಗಳಗಳು ಜಾಸ್ತಿ ಆಗುತ್ತಾ ಇದೆ, ಚಿಕ್ಕ ಚಿಕ್ಕ ವಿಚಾರದಲ್ಲಿ ಕೂಡ ಮನಸ್ತಾಪಗಳು ಜಾಸ್ತಿ ಆಗುತ್ತಾ ಇದೆ, ಅಥವಾ ಮನೆಯಲ್ಲಿ ಇರತಕ್ಕಂಥ ಶಾಂತಿ ನೆಮ್ಮದಿ ಅನ್ನುವಂಥದ್ದೇ ಕಳೆದು ಹೋಗ್ತಾ ಇದೆ, ಯಾವುದೇ ಕಾರಣ ಕೂಡ ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಎಷ್ಟೇ ದುಡ್ಡಿದ್ರು ಕೂಡ, ಎಷ್ಟೇ ಚೆನ್ನಾಗಿದ್ರು ಕೂಡ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅಂತ ಹೇಳಿ ನೀವು ಬಹಳ ಕೊರಗುತ್ತಾ ಇದ್ರೆ, ವೀಕ್ಷಕರೇ, ನಾನು ಈಗ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ರೆಮಿಡಿಯನ್ನ ನೀವು ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಮಾಡ್ಬೇಕಾಗ್ತದೆ. ಅದು ಯಾವ ರೀತಿ ಅಂತ ಹೇಳಿದ್ರೆ ಬಹಳ ಸುಲಭವಾದಂತಹ ರೆಮಿಡಿ. ಯಾವುದೇ ರೀತಿ ಅಂತ ಹೇಳಿದ್ರೆ, ನೀವು ಒಂದಿಷ್ಟು ಕಲ್ಲುಪ್ಪನ್ನ ನೀವು ಕೈಯಲ್ಲಿ ತಗೊಳ್ಬೇಕಾಗ್ತದೆ. ನೀವು ಮನೆಯಲ್ಲಿ ನಿಮ್ಮ ದೈನಂದಿನ ಕಾರ್ಯಕ್ರಮ ಎಲ್ಲಾ ರೀತಿಯಲ್ಲಿ ಮನೆಯಲ್ಲಿ ಶುಚಿಗೊಳಿಸಿ ಆದ ನಂತರ ಮತ್ತೆ ಇನ್ನೊಂದು ಬಾರಿ ಒಂದಿಷ್ಟು ಕಲ್ಲುಪ್ಪುಗಳನ್ನು ತಗೊಂಡು ಆ ಒಂದು ಕಲ್ಲುಪ್ಪಿಗೆ ನೀವು ಒಂದ್ ಸ್ವಲ್ಪ ಗೋಮೂತ್ರವನ್ನು ಒಂದ್ ಸ್ವಲ್ಪ ಹಾಕಿ, ಗೋಮೂತ್ರವನ್ನು ಬೆರೆಸಿ ಆ ಒಂದು ಕಲ್ಲುಪ್ಪನ್ನ ನಿಮ್ಮ ಮನೆಯ ಹೊಸ್ತಿಲಿಗೆ ಆಗಿರಬಹುದು, ಒಂದ್ ಸ್ವಲ್ಪ ಮನೆಯ ಅಂಗಳದಲ್ಲಿ ಆಗಿರಬಹುದು, ಅಥವಾ ಹೊಸ್ತಿಲಿನ ಒಂದ್ ಸ್ವಲ್ಪ ಒಳಗಡೆ ಆಗಿರಬಹುದು, ಈ ರೀತಿ ಚಿಮುಕಿಸಿದ್ದಂತಾದ್ರೆ ಆ ಒಂದು ಕಲ್ಲುಪ್ಪನ್ನ, ಗೋಮೂತ್ರವನ್ನು ಬೆರೆಸಿರುವಂತಹ ಆ ಒಂದು ಕಲ್ಲು ಸ್ವಲ್ಪ ಸ್ವಲ್ಪ ಚಿಮುಕಿಸಿ ಆದ ನಂತರ ನೀವು ಅದನ್ನ ಶುದ್ಧ ಬಟ್ಟೆಯಿಂದ ಆಗಿರಬಹುದು, ಶುದ್ಧ ನೀರಿನಿಂದ ಇದನ್ನು ನೀವು ಒರೆಸ್ಕೋಬೇಕಾಗುತ್ತೆ. ಒರೆಸ್ಕೊಂಡು ಆದ ನಂತರ ಈ ರೀತಿಯಾಗಿ ಮಾಡಿರುವಂತಹ ವಿಧಿವಿಧಾನಗಳಿಂದ, ಈ ರೀತಿಯಾಗಿ ನೀವು ನಿಯಮಗಳನ್ನು ಮಾಡಿದ್ದೆ ಅಂತ ಆದ್ರೆ, ಅಥವಾ ತಂತ್ರಸಾರಗಳನ್ನು ಮಾಡಿದ್ದೆ ಅಂತ ಆದ್ರೆ, ಮನೆಯಲ್ಲಿ ಇರತಕ್ಕಂಥ ಯಾವುದೇ ನೆಗೆಟಿವ್ ಎನರ್ಜಿಗಳು ಹೊರಗಡೆ ಹೋಗ್ತದೆ. ಯಾವುದೇ ರೀತಿಯ ಋಣಾತ್ಮಕ ಶಕ್ತಿಗಳಿದ್ರೆ ನಿಮ್ಮ ಮನೆಯಿಂದ ಅದು ಆಚೆ ಹೋಗ್ತದೆ. ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನ ಅದು ಕಲ್ಪಿಸಿಕೊಡ್ತದೆ. ಈ ಕಲ್ಪಿಸಿಕೊಡೋದಕ್ಕೆ ಈ ಒಂದು ತಂತ್ರಸಾರಗಳು ಬಹಳವಾಗಿ ಒಂದು ಒಳ್ಳೆಯ ರೀತಿಯಾಗಿ ಕೆಲಸಗಳನ್ನ ಮಾಡ್ತದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಈ ರೀತಿ ಜಗಳಗಳಾಗ್ತಾ ಇದೆ, ಚಿಕ್ಕ ಚಿಕ್ಕ ವಿಚಾರದಲ್ಲಿ ಕೂಡ ದೊಡ್ಡದಾಗಿ ಒಂದು ಸಮಸ್ಯೆಗಳಾಗ್ತಾ ಇದೆ, ಯಾರ್ಯಾರು ಕೂಡ ಮಾತುಗಳನ್ನು ಹೊಂದಾಣಿಕೆಗಳು ಬರ್ತಾ ಇಲ್ಲ ಅಂತ ನಿಮಗೆ ಏನಾದ್ರೂ ಅನಿಸಿದ್ರೆ ಈ ಒಂದು ಚಿಕ್ಕದಾದಂತ ರೆಮಿಡಿಯನ್ನ ನೀವು ನಿಮ್ಮ ಮನೆಯಲ್ಲೇ ಕೂತು ಮಾಡಬಹುದು. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಒಂದು ಕೆಳಗಡೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕೂಡ ನೀವು ಕರೆ ಮಾಡಬಹುದು. ನಮಸ್ಕಾರ.